ಹಾಯ್ ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಫ್ರೆಂಡ್ಸ್, ಇವತ್ತಿನ ವಿಡಿಯೋ ತುಂಬಾ ಇನ್ಫಾರ್ಮೇಟಿವ್ ಆಗಿರುವಂಥ ವಿಡಿಯೋನ ಸ್ಕಿಪ್ ಮಾಡದಲ್ಲೇ ಪೂರ್ತಿಯಾಗಿ ನೋಡಿ. ನೀವ್ಯಾರಾದ್ರೂ ಫಸ್ಟ್ ಟೈಮ್ ನನ್ನ ಚಾನಲ್ಗೆ ವಿಸಿಟ್ ಮಾಡಿದರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಹೆಚ್ಚು ಶೇರ್ ಮಾಡಿ. ಗುರುವಾರ 15 ದಿನ ಸಂಕ್ರಾಂತಿ ಹಬ್ಬ ಬಂದಿದೆ. ಈ ದಿನ ಮನೆ ಯಜಮಾನ ದಾನಗಳನ್ನ ನೀಡುವುದರಿಂದ ಜನ್ಮ ಜನ್ಮಗಳ ದಾರಿದ್ರ್ಯ ನಾಶವಾಗುತ್ತದೆ. ದೇವರ ಪೂಜೆ ಆದ ತಕ್ಷಣ ಯಾವ ಸ್ತೋತ್ರವನ್ನ ಕೇಳಿದರೆ ವಂಶದ ಏಳಿಗೆ ಆಗುತ್ತದೆ, ಪುತ್ರ ಸಂತಾನದ ಜೊತೆಗೆ ವರ್ಷ ಪೂರ್ತಿ ಐಶ್ವರ್ಯ ನೆಮ್ಮದಿ ಸಿಗುತ್ತದೆ. ಈಗ ಅನುಭವಿಸುತ್ತಿರುವಂತಹ ಹಣದ ಕಷ್ಟ, ಅನಾರೋಗ್ಯ, ಮಾನಸಿಕ ವ್ಯಥೆ, ಸಾಲದ ಸುಳಿಯಿಂದ ಸುಲಭವಾಗಿ ಹೊರಬರಬಹುದು. ಒಬ್ಬನೇ ಮಗ ಇರುವಂತಹ ತಾಯಿ ಬಳೆಗಳಿಂದ ಪರಿಹಾರ ಮಾಡದಿದ್ದರೆ ಏನಾಗುತ್ತದೆ? ಈ ಪರಿಹಾರದ ಬಗ್ಗೆ ಯಾವುದಾದರೂ ಗ್ರಂಥ ಪುರಾಣಗಳಲ್ಲಿ ಉಲ್ಲೇಖವಿದೆಯೇ ಎಂದು ತಿಳಿಯೋಣ. ಸೂರ್ಯನು ಮಕರ ರಾಶಿಗೆ ಪ್ರವೇಶ ಮಾಡುವಂತಹ ದಿನವನ್ನ ಮಕರ ಸಂಕ್ರಾಂತಿ ಎಂಬ ಹೆಸರಿನಿಂದ ಕರೆಯಲಾಗುತ್ತದೆ. ಈ ದಿನದಂದು ಶುಭ ಕಾರ್ಯಗಳು ಆರಂಭವಾಗುತ್ತವೆ. ಮಕರ ಸಂಕ್ರಾಂತಿಯಲ್ಲಿ ಎಳ್ಳು ಬೆಲ್ಲ ಬೀರುವುದು, ಪುಣ್ಯ ನದಿಗಳ ಸ್ನಾನ ಮಾಡುವುದು, ಸೂರ್ಯ ದೇವರ ಪೂಜೆ ಮಾಡುವುದು, ದಾನಗಳನ್ನು ನೀಡುವುದು ಮಾಡಿದರೆ ಶಾಶ್ವತ ಪುಣ್ಯ ಫಲಗಳು ಲಭಿಸುತ್ತವೆ. ಮಕರ ಸಂಕ್ರಾಂತಿ ಹಬ್ಬದಂದು ಬೆಳಿಗ್ಗೆ ಮನೆ ಬಾಗಿಲಿಗೆ ಹಸಿರು ತೋರಣಗಳನ್ನು ಕಟ್ಟಿ ಮನೆಯ ಮುಂದೆ ರಂಗೋಲಿಯನ್ನು ಹಾಕಿ ಅರಿಶಿಣ, ಕುಂಕುಮ, ಪುಷ್ಪ, ಸಗಣಿಯಿಂದ ಅಲಂಕಾರ ಮಾಡಿ ದೇವರ ಪೂಜೆಯನ್ನ ಮಾಡಬೇಕು. ಪೂಜೆ ಆದ ನಂತರ ಮರೆಯದೆ ನಿಮ್ಮ ಪೂರ್ವಿಕರನ್ನ ಸ್ಮರಿಸಬೇಕು. ಪೂರ್ವಿಕರು ನಮ್ಮನ್ನು ನೆನಪಿಸಿಕೊಳ್ಳುತ್ತಾರೋ ಇಲ್ಲವೋ ಎಂದು ವಿಶೇಷ ದಿನಗಳಲ್ಲಿ ಗಮನಿಸುತ್ತಾರೆ. ಅಂತಹ ಮಹಾಲಯ ಅಮಾವಾಸ್ಯೆ, ದೀಪಾವಳಿ, ಪ್ರತಿ ತಿಂಗಳು ಬರುವಂತಹ ಅಮಾವಾಸ್ಯೆ ದಿನಗಳಂದು ಹಾಗೂ ಸಂಕ್ರಾಂತಿ ಹಬ್ಬದಂದು ತಮ್ಮ ಮನೆಯವರನ್ನ ಗಮನಿಸುತ್ತಾರೆ. ಆದ್ದರಿಂದ ದೇವರ ಪೂಜೆಯಾದ ನಂತರ ಪಿತೃಸ್ತೋತ್ರವನ್ನು ಹೇಳಿ ಪಿತೃಗಳ ಅನುಗ್ರಹ ಸಿಗಲಿ ಎಂದು ಬೇಡಿಕೊಳ್ಳಿ. ಇದರಿಂದ ಮನೆಯಲ್ಲಿ ಮದುವೆ ಆಗದ ಮಕ್ಕಳಿದ್ದರೆ ಬೇಗ ಮದುವೆ ಆಗುತ್ತದೆ. ಕೆಲಸದಲ್ಲಿ ಆಗುತ್ತಿರುವ ತೊಂದರೆಗಳು ದೂರವಾಗುತ್ತದೆ. ಪಿತೃಗಳ ಕೃಪೆ ಇದ್ದರೆ ಬಡತನ ದೂರವಾಗಿ ಮನೆಯ ಏಳಿಗೆ ಆಗುತ್ತದೆ. ಪಿತೃಗಳು ಸ್ಮರಣೆ ಮಾಡುವುದರ ಜೊತೆಗೆ ಸೂರ್ಯ ದೇವರನ್ನ ಸ್ಮರಿಸುತ್ತಾ ಪೂಜಿಸಬೇಕು. ಈ ದಿನ ಮರೆಯದೆ ಸೂರ್ಯ ನಮಸ್ಕಾರವನ್ನ ಮಾಡಿಕೊಳ್ಳಿ. ಸೂರ್ಯ ಗಾಯತ್ರಿ ಮಂತ್ರವನ್ನ ಪಠಿಸಿ ಸೂರ್ಯ ದೇವರೇ ತಪ್ಪದೆ ಆಜ್ಞಾವನ್ನ ನೀಡಿ. ಇನ್ನು ಈ ದಿನ ಮನೆಯ ಯಜಮಾನ ಮಾಡಬೇಕಾದ ದಾನಗಳಲ್ಲಿ ಮೊದಲ ದಾನ ಯಾವುದೆಂದರೆ ಅದು ಮೊಸರಿನ ದಾನ. ಮೊಸರನ್ನ ಯಾರು ಮಕರ ಸಂಕ್ರಾಂತಿ ಹಬ್ಬದ ದಿನ ದಾನ ಮಾಡುತ್ತಾರೋ ಅವರ ದಾರಿದ್ರ್ಯ ದೋಷಗಳೆಲ್ಲ ದೂರವಾಗುತ್ತವೆ. ದಾರಿದ್ರ್ಯ ಎನ್ನುವುದು ಇನ್ಯಾವುದೇ ಜನ್ಮದಲ್ಲೂ ಬರುವುದಿಲ್ಲ ಎಂದು ಶಾಸ್ತ್ರದಲ್ಲಿ ಹೇಳಲಾಗುತ್ತದೆ. ಹಾಗೆ ಹಣಕಾಸಿನ ಸಂಕಷ್ಟಗಳು ಕಳೆದು ಹೋಗುತ್ತದೆ. ಈ ಮೊಸರಿನ ದಾನದ ಬಗ್ಗೆ ಒಂದು ವಿಶೇಷ ಕಥೆ ಇದೆ. ದ್ರೋಣಾಚಾರ್ಯರ ಪತ್ನಿಯ ಹೆಸರು ಕೃಪೆ. ಇವರಿಬ್ಬರು ದಂಪತಿಗಳು ಅನೇಕ ಕಷ್ಟಗಳಿಂದ ಬಳಲುತ್ತಾ ಇರುತ್ತಾರೆ. ಇದನ್ನು ನೋಡಿದಂತಹ ದೂರ್ವಾಸ ಮುನಿಗಳು ದ್ರೋಣಾಚಾರ್ಯರ ಪತ್ನಿಯಾದ ಕೃಪೆಗೆ ಒಂದು ಸಲಹೆಯನ್ನ ನೀಡುತ್ತಾರೆ. ಮಕರ ಸಂಕ್ರಾಂತಿ ಪರ್ವದ ದಿನದಂದು ಮೊಸರನ್ನು ದಾನ ಮಾಡಿ ದಾನ ನೀಡಬೇಕು. ಇದರಿಂದ ನಿನ್ನ ಎಲ್ಲ ದಾರಿದ್ರ್ಯ ಮುಕ್ತಿ ಸಿಗುತ್ತದೆ ಎಂದು ತಿಳಿಸಿಕೊಟ್ಟಿರುತ್ತಾರೆ. ಕೇಳಿದಂತಹ ಕೃಪೆಯು ಸಂಕ್ರಾಂತಿಯ ಪರ್ವದ ದಿನ ಮೊಸರನ್ನು ದಾನವಾಗಿ ನೀಡಿ ಸಕಲ ದಾರಿದ್ರ್ಯದಿಂದ ಮುಕ್ತಿ ಪಡೆದು ಆರ್ಥಿಕ ಸಂಕಷ್ಟಗಳಿಂದಲೂ ಹೊರಬರುತ್ತಾರೆ. ಈ ಮೊಸರಿನ ದಾನದ ಬಗ್ಗೆ ಮಹಾಭಾರತದಲ್ಲಿ ವಿಶೇಷವಾಗಿ ತಿಳಿಸಿದ್ದಾರೆ. ಆದ್ದರಿಂದ ಪ್ರತಿಯೊಬ್ಬರು ಕೂಡ ಈ ದಿನ ಮೊಸರನ್ನ ಯಾರಿಗಾದರೂ ದಾನವಾಗಿ ನೀಡಿ ನಮಸ್ಕಾರ ಮಾಡಿಕೊಳ್ಳಿ, ಇಷ್ಟ ದೇವರ ಪ್ರಾರ್ಥನೆ ಮಾಡಿಕೊಳ್ಳಿ. ಮಕರ ಸಂಕ್ರಾಂತಿಯ ದಿನ ಮೊಸರನ್ನು ದಾನವಾಗಿ ನೀಡಿದರೆ ಸಂತಾನ ಪ್ರಾಪ್ತಿಯಾಗುತ್ತದೆ. ಈಗಾಗಲೇ ಸಂತಾನ ಇದ್ದವರಿಗೆ ಅಂದರೆ ಮಕ್ಕಳಿದ್ದವರಿಗೆ ಅವರ ಅಭಿವೃದ್ಧಿ ಆಗುತ್ತದೆ. ಮಕ್ಕಳ ಜೀವನವು ಉಜ್ವಲವಾಗುತ್ತದೆ. ಈ ದಿನ ಮೊಸರನ್ನ ದಾನವಾಗಿ ನೀಡಿ ಬೇರೆ ಯಾರಾದರೂ ನಿಮಗೆ ದಾನವಾಗಿ ನೀಡಿದರೆ ಖಂಡಿತವಾಗಿ ಪಡೆಯಿರಿ. ಇದರಿಂದ ಯಾವುದೇ ಸಮಸ್ಯೆಗಳು ಬರುವುದಿಲ್ಲ, ತೊಂದರೆಗಳು ಕೂಡ ಬರುವುದಿಲ್ಲ. ಯಾರಿಗೆ ದುಡ್ಡು ಕೈಯಲ್ಲಿ ನಿಲ್ಲುವುದಿಲ್ಲವೋ ಋಣ ಬೇಗಗಳು ಹೆಚ್ಚಾಗಿರುತ್ತವೆ, ಆರ್ಥಿಕವಾಗಿ ಏಳಿಗೆಯಾಗಲು ಕಷ್ಟಪಡುತ್ತಿದ್ದರೆ ಈ ದಾನವನ್ನು ಮಾಡಿ ಶುಭ ಲಾಭಗಳು ನೀವು ಗಳಿಸಬಹುದು. ಇನ್ನು ಮಕರ ಸಂಕ್ರಾಂತಿ ಹಬ್ಬದ ದಿನದಂದು ಮಾಡಬೇಕಾದ ಎರಡನೆಯ ದಾನವೆಂದರೆ ಕೂಷ್ಮಾಂಡ ದಾನ. ಕೂಷ್ಮಾಂಡ ಎಂದರೆ ಕುಂಬಳಕಾಯಿ. ಇದು ನಮ್ಮ ಭೂಮಂಡಲಕ್ಕೆ ಸಂಕೇತವಾಗಿದೆ. ಸಾಕ್ಷಾತ್ ವಿಷ್ಣು ದೇವರು ವರಹ ರೂಪವನ್ನು ತಾಳಿ
ಭೂಮಿಯನ್ನು ಉದ್ಧರಿಸುತ್ತಾರೆ. ಇದಕ್ಕೆ ಸಂಕೇತವಾಗಿ ಬ್ರಾಹ್ಮಣರಿಗೆ, ಪಂಡಿತರಿಗೆ, ಅವಶ್ಯಕತೆ ಇದ್ದವರಿಗೆ ದಕ್ಷಿಣೆಯ ಸಮೇತ ನಿಮ್ಮ ಕೈಯಿಂದ ಕುಂಬಳಕಾಯಿಯ ದಾನವನ್ನು ನೀಡಬೇಕು. ಈ ದಾನದ ಫಲವಾಗಿ ಇಡೀ ಭೂಮಂಡಲವನ್ನೇ ದಾನವಾಗಿ ಮೀರಿದ ಫಲ ಅಥವಾ ಭೂದಾನ ಮಾಡಿದ ಪುಣ್ಯ ಫಲ ಲಭಿಸುತ್ತದೆ. ಭೂಮಿಗೆ ಸಂಬಂಧಿಸಿದ ಕನಸುಗಳು ಇದ್ದರೆ ಮನೆ ಕಟ್ಟಿಸಲು ಇರುವ ಕನಸು ನನಸಾಗಿ ಸ್ವಂತ ಮನೆ ಪ್ರಾಪ್ತಿಯಾಗುತ್ತದೆ. ಕೆಲವರಿಗೆ ಮನೆ ಕಟ್ಟಿಸೋಕೆ ನಾನಾ ಅಡೆತಡೆಗಳು, ವಿಘ್ನಗಳು ಎದುರಾಗುತ್ತದೆ. ಸೈಟ್ ಇದ್ದರೂ ಕೂಡ ಮನೆ ಕಟ್ಟಿಸುವುದಕ್ಕೆ ಆಗುವುದೇ ಇರುವುದಿಲ್ಲ. ಇನ್ನು ಕೆಲವರಿಗೆ ಮನೆ ಅರ್ಧಕ್ಕೆ ಕಟ್ಟಿ ನಂತರ ದುಡ್ಡು ಕಾಸಿಗೆ ಕಷ್ಟಪಡುತ್ತಿರುತ್ತಾರೆ. ಈ ಥರ ಸಮಸ್ಯೆಗೆ ಬಂದಿದ್ದರೆ ಸಂಕ್ರಾಂತಿಯ ಹಬ್ಬದ ದಿನ ಕುಂಬಳಕಾಯಿಯನ್ನು ದಾನವಾಗಿ ನೀಡಬೇಕು. ಇನ್ನು ಮೂರನೆಯದಾಗಿ ಸಂಕ್ರಾಂತಿ ದಿನ ಮಾಡಬೇಕಾದ ದಾನ ಎಂದರೆ ಗೋವಿನ ಚಕ್ರದ ಬೊಂಬೆ ಹಾಗೂ ಕಪ್ಪು ಎಳ್ಳು ಎರಡನ್ನೂ ಸೇರಿಸಿ ಸಂಕ್ರಾಂತಿ ಹಬ್ಬದ ದಿನ ಶಿವನ ದೇಗುಲದಲ್ಲಿ ಪ್ರದಕ್ಷಿಣೆ ಕಾಲದಲ್ಲಿ ಯಾರಿಗಾದರೂ ದಾನವಾಗಿ ನೀಡಬೇಕು. ಇದರಿಂದ ಗ್ರಹಗಳ ಅನುಕೂಲತೆ ಅಥವಾ ಗ್ರಹಗಳ ಶಾಂತಿ ಆಗುತ್ತದೆ. ಎಷ್ಟೋ ಜನರಿಗೆ ಜಾತಕದ ದೋಷಗಳಿಂದ, ಗ್ರಹ ದೋಷಗಳಿಂದ ಸರಿಯಾಗಿ ಕೆಲಸ ಸಿಗುವುದಿಲ್ಲ. ಮದುವೆ ಆಗಲು ನಾನಾ ಕಷ್ಟಗಳು, ಸಂತಾನ, ಮನೆ, ಹಣಕಾಸು ಹೀಗೆ ಒಂದಲ್ಲ ಒಂದು ಸಮಸ್ಯೆಗಳು ಕಾಡುತ್ತಾ ಇರುತ್ತದೆ. ಅಂದುಕೊಂಡಂತಹ ಕೆಲಸ ಆಗುತ್ತಾ ಇರುವುದಿಲ್ಲ. ಯಶಸ್ಸು ಕಡಿಮೆ ಇರುತ್ತದೆ. ಅಂಥವರು ಸಂಕ್ರಾಂತಿ ಹಬ್ಬದಂದು ಸಂಜೆಯ ಸಮಯದಲ್ಲಿ ಗೋಮಾತೆಯ ಚಿಕ್ಕ ವಿಗ್ರಹ ಅಥವಾ ಮಣ್ಣಿನ ಬೊಂಬೆಯ ಜೊತೆಗೆ ಒಂದು ಸುಲಭ ಎಳ್ಳನ್ನು ದಾನವಾಗಿ ನೀಡಬೇಕು. ಇದರಿಂದ ಮಾನಸಿಕವಾಗಿ ಮನಸ್ಸಿನ ಕೋರಿಕೆಗಳು ಶೀಘ್ರವಾಗಿ ನೆರವೇರುತ್ತದೆ. ಸಾಮಾನ್ಯವಾಗಿ ಕೆಲವು ಕಡೆ ಎಳ್ಳಿನಿಂದ ಗೋವಿನ ರೂಪವನ್ನು ತಯಾರಿಸಿ ಅದನ್ನು ದಾನವಾಗಿ ನೀಡುತ್ತಾರೆ. ಆದರೆ ಎಲ್ಲರಿಗೂ ಈ ರೀತಿಯಲ್ಲಿ ಗೋಮಾತೆಯ ಬೊಂಬೆ ದಾನ ಮಾಡಲು ಸಾಧ್ಯವಾಗುವುದಿಲ್ಲ. ಆದ್ದರಿಂದ ಗೋವಿನ ಬೊಂಬೆ ಜೊತೆಗೆ ಕಪ್ಪು ಎಳ್ಳು ಅಥವಾ ಬಿಳಿ ಎಳ್ಳನ್ನು ದಾನವಾಗಿ ನೀಡಬಹುದು. ಈ ದಾನಗಳ ಜೊತೆಗೆ ಅನ್ನದಾನ, ಧಾನ್ಯಗಳ ದಾನ, ಪಾದರಕ್ಷೆ ದಾನ, ಛತ್ರಿಯ ದಾನ, ಮಜ್ಜಿಗೆಯ ದಾನ ಮಾಡಬೇಕು. ಗೋಮಾತೆಗೆ ಸಿಹಿ ಪೊಂಗಲ್ ಜೊತೆ ನಿಮ್ಮ ಮನೆಯ ಎಳ್ಳು ಬೆಲ್ಲವನ್ನು ಸ್ವಲ್ಪ ಬೆರೆಸಿ ನಿಮ್ಮ ಕೈಯಿಂದ ತಿನ್ನಿಸಿ 3 ಪ್ರದಕ್ಷಿಣೆಯನ್ನ ಮಾಡಿ ನಮಸ್ಕಾರ ಮಾಡಿಕೊಳ್ಳಬೇಕು. ಗೋಮಾತೆಯು ನಿಂತ ಜಾಗದಿಂದ ಅಥವಾ ಒಂದು ಪಾದದ ಕೆಳಗೆ ಇರುವಂತಹ ಮಣ್ಣನ್ನು ಸ್ವಲ್ಪ ಮನೆಗೆ ತರಬೇಕು. ತದನಂತರ ಹಳದಿ ಬಟ್ಟೆಗೆ ಅಥವಾ ಬಿಳಿ ಬಟ್ಟೆಗೆ ಕಟ್ಟಿ ದೇವರ ಕೋಣೆಯಲ್ಲಿ ಇಟ್ಟು ಪೂಜಿಸುತ್ತಾ ಬರಬೇಕು. ಇದರಿಂದ ಮನೆಯಲ್ಲಿನ ಎಲ್ಲ ದೃಷ್ಟಿದೋಷಗಳು ನಿವಾರಣೆ ಆಗುತ್ತದೆ. ದಾರಿದ್ರ್ಯ ದೋಷಗಳು ದೂರವಾಗಿ ಮನೆಯ ಏಳಿಗೆ ಆಗುತ್ತದೆ. ದೇವಾನುದೇವತೆಗಳ ಅನುಗ್ರಹದಿಂದ ಇಡೀ ಕುಟುಂಬದ ಏಳಿಗೆಯಿಂದ ಸುಖ, ಸಂತೋಷ, ನೆಮ್ಮದಿ ಈ ಸಂಕ್ರಾಂತಿಯಿಂದ ಮನೆಯಲ್ಲಿ ಶಾಶ್ವತವಾಗಿ ನೆಲೆಸುತ್ತದೆ. ಈ ದಿನ ಮನೆಯ ಮುಂದೆ ಯಾರಾದರೂ ಹಸಿವು ಎಂದು ಭಿಕ್ಷಾಟನೆ ಮಾಡಿದರೆ ಅವರನ್ನು ಖಾಲಿ ಕೈಯಲ್ಲಿ ಅಥವಾ ಹಸಿದ ಹೊಟ್ಟೆಯಲ್ಲಿ ಕಳಿಸಬೇಡಿ. ನಿಮ್ಮ ಬಳಿ ಏನೂ ಇಲ್ಲವೆಂದರೂ ಒಂದು ಮುಷ್ಟಿ ಅಕ್ಕಿ ಅಥವಾ ₹1 ಕೊಟ್ಟು ಕಳುಹಿಸಿ. ಈ ದಿನ ಮನೆಯ ಮುಂದೆ ಬಂದವರಿಗೆ ಏನೂ ಇಲ್ಲ ಎಂದು ಹೇಳಿ ಕಳಿಸಬಾರದು. ಓಕೆ ವೀಕ್ಷಕರೇ, ಸೊ ನೋಡಿದ್ರಲ್ಲ, ಇವತ್ತಿನ ಈ ಒಂದು ಮಾಹಿತಿ ನಿಮಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತೀನಿ. ಇಷ್ಟ ಆಗಿದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಹೆಚ್ಚೆಚ್ಚು ಶೇರ್ ಮಾಡಿ. ಇವತ್ತಿನ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ನಿಮಗೆಲ್ಲರಿಗೂ ಕೂಡ ಧನ್ಯವಾದಗಳು.